ಶ್ರೀರಂಗಪಟ್ಟಣ ಪುರಸಭೆಯನ್ನು ಮಾದರಿ ಪುರಸಭೆಯನ್ನಾಗಿಸುವ ಗುರಿ ಹೊಂದಿರುವುದಾಗಿ ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿದರು. ಅವರು ಶ್ರೀರಂಗಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳು ಹಾಗೂ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿ, ಶ್ರೀರಂಗಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ರಸ್ತೆ, ಚರಂಡಿ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತಿದೆ. ಶ್ರೀರಂಗನಾಥ ದೇವಾಲಯ ಹಾಗೂ ಶ್ರೀ ನಿಮಿಷಾಂಬ ದೇವಿ ದೇವಾಲಯಗಳ ಅಭಿವೃದ್ಧಿಗೂ ಸಿದ್ಧತೆ ಕೈಗೊಳ್ಳಲಾಗಿದೆ. ನಮ್ಮ ಸರ್ಕಾರ ಬಹುಕೋಟಿ ವೆಚ್ಚದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿದ್ದು, ಪ್ರಮುಖವಾಗಿ ಶ್ರೀರಂಗಪಟ್ಟಣ ಪುರಸಭೆಯನ್ನು ಇಡೀ ಜಿಲ್ಲೆಯಲ್ಲೇ ಮಾದರಿ ಪುರಸಭೆಯನ್ನಾಗಿಸುವ ನಿಟ್ಟಿನಲ್ಲಿ ಕಾಮಗಾರಿಗಳನ್ನು ಹಮ್ಮಿಕೊಳ್ಳುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಎಂ ರಾಜಣ್ಣ, ಸದಸ್ಯರುಗಳಾದ ಎಂಎಲ್ ದಿನೇಶ್, ಎಂ ನಂದೀಶ್, ದಯಾನಂದ, ವಸಂತಕುಮಾರಿ, ಕೃಷ್ಣಪ್ಪ, ಕಾಂಗ್ರೆಸ್ ಟೌನ್ ಕಾರ್ಯಾಧ್ಯಕ್ಷ ಲೋಕೇಶ್ ಸೇರಿದಂತೆ ಮುಖಂಡರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀರಂಗಪಟ್ಟಣ ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನ, ಅಂಗಡಿ ಮಳಿಗೆಗಳನ್ನ ಹಾಗೂ ಐಮಾಸ್ ಲೈಟನ್ನ ಮತ್ತು ಇಲ್ಲಿ ಏನು ಕರೆಂಟಿಂದ ಫ್ಲಕ್ಚುಯೇಷನ್ ಆಗ್ತಾಯಿತ್ತು, ವೋಲ್ಟೇಜ್ ಇಂಪ್ರೂವ್ ಮಾಡಬೇಕು ಅಂತೇಳಿ ಅದಕ್ಕೆ ಟಿಸಿಗಳನ್ನ ಅಳವಡಿಸ್ತಕ್ಕಂಥದ್ದಕ್ಕೆ ಎಲ್ಲದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಶ್ರೀರಂಗಪಟ್ಟಣ ಪುರಸಭೆಯನ್ನು ಮಾದರಿ ಪುರಸಭೆ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ಇಲ್ಲಿ UGD ಕುಡಿಯೋ ನೀರು ಎರಡನ್ನೂ ಸುಮಾರು 50 ಕೋಟಿಗಿಂತ ಹೆಚ್ಚು ವೆಚ್ಚದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಜೊತೆಗೆ ಇನ್ನೊಂದು 2-3 ದಿವಸದಲ್ಲೇ ಸುಮಾರು 5ರಿಂದ 6 ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಕಾಮಗಾರಿಯನ್ನು ಸಹ ಪ್ರಾರಂಭ ಮಾಡ್ತೀವಿ. ಶ್ರೀರಂಗಪಟ್ಟಣದ ದೇವಸ್ಥಾನದ ರಂಗನಾಥನ ಸಾನ್ನಿಧ್ಯದಲ್ಲಿ ಏನು ನಾವು ಪ್ರಾರಂಭ ಮಾಡಿದ್ವಿ ಜೀರ್ಣೋದ್ಧಾರಕ್ಕೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ಅದನ್ನು ಸಹ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಒಂದು ವಾರದಲ್ಲಿ ತಪ್ಪಿಸ್ತಾರೆ, ಅದನ್ನು ಸಹ ಜೀರ್ಣೋದ್ಧಾರ ಕ್ರಮವಹಿಸಿದ್ದಾರೆ. ಅದರ ಶ್ರೀರಂಗನಾಥನ ಸ್ವಾಮಿ ದೇವಸ್ಥಾನದ ಜೊತೆಯಲ್ಲೇ ತಾಯಿ ನಿಮಿಷಾಂಬ ದೇವಸ್ಥಾನದ ಒಂದು ಹೊಸದಾಗಿ ಒಂದು ರಥವನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಅಲ್ಲಿ ಹೊಸದಾಗಿ ಇರೋ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿ ಹೊಸದಾಗಿ ಚಂದ್ರಶಾಲೆಯ ನಿರ್ಮಾಣ ಮಾಡಲಿಕ್ಕೆ ನಾವು ಕಾಯಕಲ್ಪ ಮಾಡಿದ್ದೇವೆ. ತಾಯಿ ನಿಮಿಷಾಂಬದೇವಿ ಆಶೀರ್ವಾದದಿಂದ, ರಂಗನಾಥನ ಕೃಪೆಯಿಂದ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಇದೆ. ಅದಕ್ಕೆ ನಾನು ದೇವರಿಗೆ ಪ್ರಾರ್ಥನೆ ಮಾಡಿದೆ, ಈ ಎಲ್ಲ ಕಾರ್ಯಗಳನ್ನ ಮುಗಿಸ್ಬೇಕು. ಇನ್ನೂ ಶ್ರೀರಂಗಪಟ್ಟಣ ಪ್ರವಾಸೋದ್ಯಮವಾಗಿ, ಪಾರಂಪರಿಕವಾಗಿ ಇನ್ನೂ ಹೆಚ್ಚಿನ ರೀತಿ ಎಲ್ಲ ಅಗತ್ಯ ಸೌಲಭ್ಯಗಳು ಆಶೀರ್ವಾದದಿಂದ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕಾದ ಶಕ್ತಿ ಕೊಡಲಿ ಅಂತ ದೇವರ ಪ್ರಾರ್ಥನೆ.